ನಮಸ್ಕಾರ ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾನು ಈಗ ಲಾಗ್ ಶುರು ಮಾಡಾಕತ್ತೀನಿ. ಇವತ್ತಿನ ರುಟೀನ್ ಹೆಂಗಿರ್ತೈತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡಾಕತ್ತೀನಿ. ಸಂಜೆ ಮುಂದೆ ನಾನು ವಿಡಿಯೋ ಶುರು ಮಾಡಾಕತ್ತೀನಿ. ನಾಳೆಗೆ ಇದು ಮೊಹರಂ ಶುರು ಹೋಗೈತಲ್ಲ, ನಾಳೆಗೆ ದೇವ್ರ ಹೊಳಿಗೆ ಹೋಗ್ತಾವ ಅಂತ ಹೇಳ್ತಾರೆ. ಇವತ್ತು ಮಾದ್ಲಿ ಮಾಡ್ತಾರೆ, ನಾಳೆಗೆ ಚೊಂಗೆ ಮಾಡ್ತಾರೆ. ನಮ್ಮ ಯಜಮಾನ್ರು ಊರಾಗ ಹೋಗ್ಯಾರ. ನನಗೆ ಮಾದ್ಲಿ ಮಾಡೋದು ಹೆಂಗೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಗುಳ್ಳಿ ಎಷ್ಟು ಒಳಗದ ನೋಡ್ರಿ ಇದು. ನಮ್ಮ ದೇವಿಗೆ ಈಗ ಮುದುಕಿ ಆದಿಂದ ಈಗ ಗುಳ್ಳು ಹೇಳಕತ್ತ. ಮಮ್ಮಿ ಮುದುಕಿಗೆ ಏನು ಬಾಯಾಗಿನ ಹಲ್ಲ ಹೋಗಿಲ್ಲ, ಬಾಯಿ ತುಂಬ ಹಲ್ಲದ ಮುದುಕಿ ಅಂತ ಹೇಳ್ತಿಲ್ಲ ನೀ ಅಂತಂತಾಳಕ್ಕೆ. ಕರೆನ ರೀ, ಹರೇದ ಕಾಲದಾಗ ಗುಳ್ಳು ಇದ್ದಿಲ್ಲ ನನಗೆ, ಅವಾಗ ಗುಳ್ಳಿನ ಇದ್ದಿಲ್ಲ ನನಗೆ. ಈಗ ನೋಡ್ರಿ ಎಷ್ಟು ದೊಡ್ಡ ಇದ್ದಾವ. ಈಗ ಎಂತ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಾಕತ್ತಾವು ಏನು ನನಗಂತೂ ಗೊತ್ತಾಗಲ್ತು. ಏನಪ್ಪ ಒಟ್ಟಿನಲ್ಲಿ ಗೊತ್ತಿಲ್ಲ, ಯಾವ ಟೈಮ್ನಾಗ ಏನೇನು ಆಗ್ಬೇಕಾ ಭಗವಂತ ಬರ್ದು ಕಳ್ಸಿರ್ತಾನಂತ. ಅದಕ್ಕೆ ನಾನೀಗ ಮಾದ್ಲಿ ನಾನು ಹೆಂಗೆ ಮಾಡ್ತೇನೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮೊನ್ನೆ ನಾನು ಇನ್ನೊಂದು ಚಾನಲ್ ಒಳಗೆ ಗೋಧಿ ಉಂಡೆ ಮಾಡೋದು ಶೇರ್ ಮಾಡಿದ್ನಿಲ್ಲ. ನಾನು ತುಪ್ಪ ಗಟ್ಟಿ ಆಗಿತ್ತ ಕೆಳಗೆ ಹಾಕಿದ್ನಿ, ನಾನು ಫಸ್ಟ್ ಕೆಳಗೆ ಹಾಕಿ ಆಮ್ಯಾಗ ಹಿಟ್ಟು ಹಾಕಿದ್ವಿ. ಮ್ಯಾಗ ನಾನು ಎಷ್ಟು ಬೇಕಲ್ಲ ಅಷ್ಟು ಹಾಕೀನಿ. ಮತ್ತು ನಾವು ಪ್ಯೂರ್ ತುಪ್ಪನ ಯೂಸ್ ಮಾಡ್ತೇವಲ್ಲ, ಭಾಳಷ್ಟು ಹಾಕ್ಬೇಕಂತಲೇ ಏನು ಇರೋಂಗಿಲ್ಲ. ಸ್ವಲ್ಪ ಹಾಕಿದ್ರೂ ಎಷ್ಟು ಘಮ ಪರಿಮಳ ಬರ್ತಾವಂತಂದ್ರೆ ರೀ, ಅವರು ಮಸ್ತಾಗಿದ್ದು ಉಂಡೆ ಕರೆನ ಖಾಲಿ ಮಾಡಿಬಿಟ್ಟೆ ನಾವು ಈಗ ತಿಂದು. ಯಾಕಂದ್ರೆ ನಾವು ಈಗ ಅಂಗಡಿ ಒಳಗೆ ತೊಗೊಂಡಿದ್ದು ನಾವು ಬೇಕಾದಷ್ಟು ಹಾಕಿದ್ರು ನಾವು ತುಪ್ಪದ ಪರಿಮಳನ ಬರೋಂಗಿಲ್ಲ. ಬಟ್ ನಮ್ದು ಹಂಗಲ್ಲ, ನಮ್ಮ ಗೌರಿ ತುಪ್ಪ ಪ್ಯೂರ್ ಇರ್ತೈತಿ. ಯಾರಾದರೂ ವಿಡಿಯೋ ನೋಡಿರಲಿಲ್ಲ ಅಂದ್ರೆ ನೋಡಿರಿ. ಹಾಕೋದಾದ್ರೆ ಈ ಚಾನಲಲ್ಲೂ ಹಾಕ್ತೇನೆ ನಾನು ಮುಂದಿನ ದಿನಗಳಲ್ಲಿ. ಪಂಚಮಿ ಸಮೀಪ ಬಂದಂಗೆ ನೋಡೋಣಂತ್ರಿ. ಬರ್ರಿ ಹೋಗೋಣಂತ್ರಿ ಅಡುಗೆ ಮನೆಗೆ. ಗೌರಿ ತುಪ್ಪ ಗೌರಿ ಹೋದಿಂದ ಗೌರಿನ ಮಾಡ್ಬೇಕಂತ ಅಂದ್ಕೊಂಡೇವಿ. ಗೌರಿ ಹೋದಿಂದ ಎಮ್ಮೆ ತೊಗೋತೀವಲ್ಲ, ಎಮ್ಮೆ ಅಥವಾ ಇನ್ನೊಂದು ಬೇರೆ ಆಕಳ ತೊಗೋತೀವಿ. ಅದು ಮಾಡು ಮುಂದೆ ಹಟ್ಟಕ್ಕಾಗಿ ಅದನ್ನು ಮಾರಬೇಕಂತ ಡಿಸೈಡ್ ಮಾಡೀವಿ. ನೋಡ್ಬೇಕು, ಹೋದ ಸಲನೂ ಮಾರ್ಬೇಕಂತ ಅಂದ್ಕೊಂಡ್ವಿ, ಆಗಲೇ ಇಲ್ಲ. ನಾನಿವತ್ತು ಸಂಜೆ ಮುಂದಿನ ಸೂರ್ಯದೇವನ ತೋರಿಸಾಕತ್ತೇನೆ ನೋಡ್ರಿ. ಸಂಜೆ ಮುಂದೆ ಹೆಂಗೆ ಕಾಣಿಸಾಕತ್ತೇನೆ. ಸಂಜೆ ಮುಂದೆ ಅಂದ್ರೆ ಇನ್ನೂ ಸಂಜೆಗಿಲ್ಲ. ಟೈಮ್ ಎಷ್ಟಾಯ್ತು? 6:26 ಆಯ್ತು ನೋಡ್ರಿ. 6:26 ಆದರೆ ಇಷ್ಟು ಬೆಳಕೈತಿ. ತೋರಿಸ್ತೀನಿ ನೋಡ್ರಿ. ಇಷ್ಟು ಬೆಳಕೈತಿ, ಇಷ್ಟು ಬಿಸಿಲೈತಿ, ಹಿಂಗೈತಿ ಸದ್ಯಕ್ಕೆ. ನಮ್ಮ ಅಡುಗೆ ಮನೆಗೆ ಹೆಂಗೈತಿ ಹಂಗೆ ತೋರ್ಸಾಕತ್ತೇನೆ. ವಿಡಿಯೋ ಮಾಡ್ಬೇಕಾದ್ರೆ ಇದು ಹಿಂಗೆ ನೀರದ್ದು ಬಿದ್ದಿರ್ತಲ್ಲ, ಅದು ಹೊಲ್ಸಾಕಂತ ಅರ್ಬಿ ಯೂಸ್ ಮಾಡ್ತೀನಿ. ನಾವು ಮಧ್ಯಾಹ್ನ ರವೆ ಕೇಕ್ ಮಾಡಿದ್ವಿ. ಕೇಕ್ ರೆಸಿಪಿ ಏನು ಶೇರ್ ಮಾಡ್ಕೊಂಡಿಲ್ಲ. ಅಂದ್ರೆ ಉಪ್ಪಿಟ್ಟು ಮಾಡ್ತೀವಲ್ಲ, ದಪ್ಪ ರವ ಇತ್ತು. ಏನಾದ್ರೂ ಸ್ವೀಟ್ ತಿನ್ಬೇಕಂತ ಅನ್ಸಾಕತ್ತಿತ್ತು. ನಮ್ಮ ಮನೆಯವ್ರಿಗೆ ಏನೋ ಸ್ವೀಟ್ ತಗೊಂಬ ಅಂತೇಳಿ ಹೇಳಿರ್ತೀನೋ, ಅದ್ರ ಬ್ಯಾಡ್ ಅಂತ ಹೇಳಿದ್ವಿ. ಸ್ವಲ್ಪ ಒಂದ್ ದಿವಸ ಅಂದ್ರೆ ಒಂದ್ಸ ರವ ಇದ್ದು ಡಬ್ಬಿ ಒಳಗೆ ಕಟ್ ಮಾಡಿ ಹೆಂಗ್ ಕಟ್ ಮಾಡಿ ಹೋಯ್ತು. ಈ ಡಬ್ಬಿ ಒಳಗೆ ಕಟ್ ಮಾಡಿಟ್ಟ ಮಸ್ತ್ ಬಂದತಿ. ಅದ್ರ ನಾವು ಉಪ್ಪಿಟ್ಟು ರವೆ ಯೂಸ್ ಮಾಡಿದ್ವಿಲ್ಲ, ಸ್ವಲ್ಪ ಮಿಕ್ಸಿ ಹಾಕೊಂಡ ನೆಕ್ಸ್ಟ್ ಟೈಮ್ ಮಾಡಿದಾಗ ಇಲ್ಲಿ ತೆಗೆದಿಟ್ಟ ನೋಡ್ರಿ. ಈ ತರ ಅಂದ್ರೆ ಆಕೆ ಕಟ್ ಮಾಡಿಟ್ಟ ನಾನು ನೋಡಿನೇ ಇಲ್ಲ. ಕಾಣಿಸ್ತತಿಲ್ಲ. ಈ ತರ ರವೆ ಕೇಕ್. ಇದನ್ನ ತಿನ್ನಂಗಿಲ್ವ ಪೌಡರ್? ಈ ಪ್ಲೇಟ್ ಬಿದ್ದತ್ತಲ್ಲ, ಅದನ್ನ ತಿಂದಿಲ್ಲ. ಇದು ಬಟರ್ ಪೇಪರ್. ಯಾವಾಗ ಮಧ್ಯಾಹ್ನ ಇದನ್ನ ಮಾಡಿದ್ವಿ. ಮಧ್ಯಾಹ್ನ ಮಾಡಿ ಹಿಟ್ಟ ಒಂದ್ 2 ಪೀಸ್ ತಿಂದ ನಮ್ ಗೌರಿ ಮೇಯ್ಸಾಕಂತ ಹೇಳಿ ಹೋದಿವಿ. ಇದ್ರೊಳಗೆ ಇಟ್ಟಿದ್ವಿ. ಇದನ್ನ ಏನೇ ಇಷ್ಟಿಟ್ಟ ಇದನ್ನ ಇಟ್ಟ ಬಟರ್ ಪೇಪರ್ ಹಾಕಿ ಮ್ಯಾಗ ಒಂದು ಇದನ್ನ ಮುಚ್ಚಿದ್ವಿ. ಏನಂತಾರ ಕೇಕ್ ಮಾಡುವ ಏನಂತಾರಪ್ಪ, ಅವು ಹಿಂಗ ಇರ್ತಾವು ಸೇಮ್. ಆದ್ರೆ ಇವು ಇದು ಕಂಠ ಇರಂಗಿಲ್ಲ. ನಾವು ಇದಕ್ಕೆ ಕಂಠ ಅಂತೇಳಿ, ಇದು ಕಂಠ ಇರಂಗಿಲ್ಲ. ಹಂಗಾಗಿ ಸುಮ್ಮನೆ ನಾವು ಏನ್ ಮಾಡಿದ್ವಿ, ಮೀಶೋದಲ್ಲಿ ಸರ್ಚ್ ಮಾಡಿದ್ವಿ. ಸಣ್ಣ ಕೆಲವೊಂದು ಭಾಳ ಸಣ್ಣ ಇದು ತರಿಸ್ತೇವಿ. ಬಟ್ ಮುಂದಿನ ದಿನಗಳಲ್ಲಿ ನೋಡ ಯಾವಾಗ್ಲಾದ್ರೂ ಹಿಂಗ ಜಾಸ್ತಿ ಏನೋ ಡಿಸ್ಕೌಂಟ್ ಆಫರ್ ಅದು ಇಟ್ಟಿರ್ತಾರ, ಆ ಟೈಮಲ್ಲಿ ತಗೋಬೇಕಂತ ಅನಿಸ್ತ. ಬಟ್ ಇಷ್ಟು ದಪ್ಪ ಇರಂಗಿಲ್ಲ. ಇಂಥವೆಲ್ಲ ಮಸ್ತ್ ಅಕ್ಕ. ಇವು ಕಂಠ ಇರ್ಲಿಲ್ಲ ಅಂದ್ರೆ ಸ್ಟೀಲ್ನ ಅದ್ರ ಸೀದ ಹೋಗ್ತಾವ. ಇವಾದ್ರೆ ಬೆಸ್ಟ್ ಅಂತ ಹೇಳಿ ಇದ್ರೊಳಗೆ ಇಟ್ಟಿದ್ವಿ. ಮಸ್ತ್ ಬಂದೈತಿ ಇದ್ರೊಳಗ. ಹಿಂಗಾತ್ ನೋಡ್ರಿ ರವೆ. ಇದು ನಾವು ರವೆ ಕೇಕ್ ಮಾಡೋ ಐಡಿಯಾ ಹೆಂಗ್ ಬಂತಂದ್ರೆ, ನಮ್ಮ ಮನೆಯವರಿಗೆ ಮೊನ್ನೆ ಏನೋ ಸ್ವೀಟ್ ತಗೊಂಬ ಅಂತ ಹೇಳಿದ್ವಿ. ಅವರು ರವೆ ಕೇಕ್ ತೊಗೊಂಬಂದಿದ್ರ. ಇಷ್ಟ ಆದವು ನಮ್ಗೆ ರವೆ ಕೇಕ್ ತಿಂದ.
ಅವರು ಎಣ್ಣೆ ಭಾಳ ಯೂಸ್ ಮಾಡಿದ್ರು, ಎಣ್ಣೆ ಅಥವಾ ತುಪ್ಪ ಯೂಸ್ ಮಾಡಲ್ಲ ಅಂತ ಅನ್ಕೋತೆ ನಾನು. ಎಣ್ಣೆನ ಜಾಸ್ತಿ ಯೂಸ್ ಮಾಡಿದ್ದಾರೆ. ನಾವು ಎಣ್ಣೆ ಕಡಿಮೆ ಎಣ್ಣೆಯೊಳಗೆ ಬೆಲ್ಲ ಹಾಕಿ ಬೇಕಿಂಗ್ ಪೌಡರ್ ಬೇಕಿಂಗ್ ಸೋಡಾ ಹಾಕಿ ಮಾಡಿ ಸಖತ್ತಾಗಿ ಬಂದವ್ರಿಗೆ ರುಚಿ ಅಂತ ಮಸ್ತ್ ಬಂದವ್ರು ರವೆ ಕೇಕ್ದು. ಈಗ ಸದ್ಯಕ್ಕೆ ಬೆಲ್ಲ ಮುಂದಿನ ಇವತ್ತ ಹಾಲು ಜಾಸ್ತಿ ಇಟ್ಕೊಂಡಿನಿ, ಯಾಕಂದ್ರೆ ಮಾದ್ಲಿ ಮಾಡ್ತೇನಿಲ್ಲ. ಹಂಗಾಗಿ ಪ್ಲೀಸ್ ಫ್ರೆಂಡ್ಸ್ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಸಪೋರ್ಟ್ ಮಾಡ್ರಿಪ್ಪ. ಹಿಂಗ್ಯಾಕೆ ಮಾಡ್ತೀರಿ, ನಮಗೂ ಸ್ವಲ್ಪ ಪ್ರೋತ್ಸಾಹ ಮಾಡ್ರಿ, ಸಪೋರ್ಟ್ ಮಾಡ್ರಿ. ತೆಗೆದಿರ್ತೇನೆ ಇಲ್ರಿ ಎಲ್ಲ. ಕೇಕ್ ಒಳಗೆ ಹಾಕಾಕಂತೇಳಿ ಗೋಡಂಬಿ ಕಟ್ ಮಾಡಿಟ್ಟೇವಿ. ಗೋಡಂಬಿ ಹಾಕ್ಬೇಕಿಲ್ರಿ, ನಮ್ ದೇವಿಗೂ ನೆನಪಾಗಿಲ್ಲ, ನನಗೂ ನೆನಪಾಗಿಲ್ಲ. ಮಗಳು ಅವನ ಆಕೆ ಕಟ್ ಮಾಡಾಳ, ಬಟ್ ಹಾಕಿನೇ ಇಲ್ರಿ ಇವಾಗ. ಈಗ ಮಾದ್ಲಿ ಮಾಡ್ತೇವಲ್ಲ ಅದ್ರೊಳಗೆ ಹಾಕ್ತೇವಿ. ಹಾಲು ಇವತ್ತ ಭಾಳ ಇಟ್ಕೊಂಡೇನಿ. ರಾತ್ರಿ ಊಟಕ್ಕೆ ಮಾದ್ಲಿ ಮಾಡಿ ನೈವೇದ್ಯ ಹಿಡಿದು. ಮೊಹರಂ ನಮ್ಮ ಕಡೆ ಏನಂತಂದ್ರ ಹಿಂದೂ ಮುಸ್ಲಿಂ ಅಂತ ಏನು ಇದನ್ನ ಮಾಡಂಗಿಲ್ಲ, ಒಟ್ಟಾಗಿನ ಸೆಲೆಬ್ರೇಷನ್ ಮಾಡ್ತಾರ. ಈಗ ಮೊದ್ಲಿನ ಕಾಲದಿಂದನೂ ನಮ್ಮ ಅಂತಂದೊಳಗ ಮಾಡ್ಕೊಂಡ್ ಬಂದಿರೋಂತ ಅಜ್ಜಿ ಮುತ್ತೆಗಳು ಅಮ್ಮಗಳು ಅಜ್ಜಿಗಳು ಮಾಡ್ಕೊಂಡ್ ಬಂದಿರೋಂತ ಸಂಪ್ರದಾಯ ಇರ್ತಾವಲ್ಲ, ಅವನ್ನ ಕಂಟಿನ್ಯೂ ಮಾಡ್ಕೊಂಡ ಹೊಂಟೇವಿ. ಫಕೀರ್ಗಳಾಗ್ತಾರ ಒಬ್ಬೊಬ್ರ ಹಿಂಗ ಅಡಿಗೆ ಎಲ್ಲ ಮಾದ್ಲಿ ಎಲ್ಲ ಮಾಡಿ ಮುಂಜಾನೆ ಮಧ್ಯಾಹ್ನದಾಗ ಮಾಡಿರ್ತಾರ. ಮಧ್ಯಾಹ್ನದಾಗ ಮಾಡಿ ಸಂಜೆ ಮುಂದಂದ್ರ ಮಸೀದಿಗೆ ಹೋಗಿ ನೈವೇದ್ಯ ಒಯ್ತಾರ ಅಂತ ಅನಿಸ್ತೈತಿ. ಇಲ್ಲ ನಮ್ಮ ಅತ್ತಿಯರು ಏನ್ ಮಾಡ್ತಾರ ಹಂಗ ನಾವು ಫಾಲೋ ಮಾಡೋದು. ಇಲ್ಲಿ ಇವ್ರೇನು ಇದನ್ನ ಮಾಡಂಗಿಲ್ಲ. ಮತ್ತೆ ಹೊಲ್ದಾಗೆ ಇವ್ರು ಫಕೀರ್ಗಳು ಏನು ಉಣ್ಸಂಗಿಲ್ಲ, ನಾವೇನು ಉಣ್ಸಂಗಿಲ್ಲ. ಫಕೀರ್ಗಳು ಅಂತಂದ್ರೆ ಸಣ್ಣ ಸಣ್ಣ ಹುಡುಗರು ಹೋಗಿ ಮಸೀದಿಗೆ ಹೋಗಿ ಕೈಯಾಗಿಂದ ದಾರ ಕಟ್ಕೊಂಡಿರ್ತಾರ, ಅದಕ್ಕೆ ಲಾಡಿ ಅಂತ ಹೇಳ್ತಾರ. ಕೈಯಾಗ ದಾರ ಕೊಳ್ಳಾಗಿ ಇದನ್ನ ಹಾಕೊಂಡಿರ್ತಾರಲ್ಲ, ಅವ್ರ ಆದವ್ರನ್ನ 5 ಜನನ ಕರ್ಕೊಂಬಂದ ಎಲ್ಲಾ ತರದ ಅಡ್ಗೆ ಅಂದ್ರೆ ಮಾದ್ಲಿ ಕಂಪಲ್ಸರಿ ಬೇಕ ಮಾಡಿ. ಅದೇನೋ ಗುಂಡಾಲಿ ತಿನ್ಸೋದ ಏನೋ ಅಂತ ಹೇಳ್ತಾರಲ್ಲ, ಅಂತ ಅವ್ರ ಮನೆ ಮಾಡ್ತಾರ. ಅದನ್ನ ಮಾಡಿ ಹುಡುಗರಿಗೆ ಊಟ ಮಾಡಿಸಿ ನಮ್ಮ ಹಂತಲ್ಲಿ ಎಷ್ಟು ಇರ್ತೈತಲ್ಲ ಅಷ್ಟು ದಕ್ಷಿಣೆ ಕೊಡೋದು. 5 ರೂಪಾಯಿ 5 ರೂಪಾಯಿ ಆಗಲಿ, 1 ರೂಪಾಯಿ ಆಗಲಿ, 2 ರೂಪಾಯಿ ಆಗಲಿ, 10 ರೂಪಾಯಿ ಆಗಲಿ ಹುಡುಗರಿಗೆ ಕೊಟ್ಟು ಕಳ್ಸುವಂತ ಸಂಪ್ರದಾಯ ಒಂದೊಂದು ಮನೆಗೆ ಇರ್ತಾವ. ಇಲ್ಲಿ ಏನು ಮಾಡಿಲ್ಲ, ನಾವು ಮಾಡಿಲ್ಲ. ಮಾದ್ಲಿ ಎಷ್ಟು ಮಾಡ್ತೀವಿ ಇಲ್ಲೇ ನೈವೇದ್ಯ ಹಿಡಿದ ಇಲ್ಲೇ ನಾವು ತಿಂದ್ಬಿಡ್ತೇವಿ. ನಾಳೆ ಚಂಗೆ ಮಾಡ್ತೇವಿ. ಇಲ್ಲಿ ಯಾವಾಗ್ಲೂ ಚಂಗೆ ಅಂದ್ರೆ ದೇವ್ರ ಹೊಳಿಗೆ ಹೋದಿಂದ ಚಂಗೆ ಮಾಡ್ಕೊಂಡು ತಗೊಂಡು ಅಲ್ಲಿ ಹೋಗಿರ್ತಾರ ಮಸೀದಿಗೆ. ಅಲ್ಲಿ ಹೋಗಿ ನೈವೇದ್ಯ ಕೊಟ್ಟು ಬರ್ತಾರ. ಬಟ್ ಇವ್ರು ನಮ್ಮ ಮನ್ಯಾಗ ಮಾಡೇನೇ ಇಲ್ಲೇನೋ. ನಾವು ಮದುವೆ ಅದ ಸುಟ್ಟ ಬಂದೀವಿ, ಇಲ್ಲ ಮಾಡ್ತೇವಿ ತಿಂತೇವಿ. ಇಲ್ಲೇ ನೈವೇದ್ಯ ಹಿಡಿದು ಇಲ್ಲೇ ಕೈ ಮಾಡಿ ಇಲ್ಲೇ ತಿಂದ್ಬಿಡ್ತೇವಿ ನಾವು. ನಮ್ಮ ಮನ್ಯಾಗ ಹಿಂಗೆ ಮಾಡೋದು. ಉತ್ತರ ಕನ್ನಡದಲ್ಲಿ ಯಾರಾದ್ರೂ ನೋಡಿದ್ರಿ ಅಂದ್ರೆ ನೀವು ಮೊಹರಮ್ಮನ ಸೆಲೆಬ್ರೇಷನ್ ಮಾಡ್ತೀರಾ ಇಲ್ಲ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ. ಸದ್ಯಕ್ಕೆ ಈಗ ಇಲ್ಲೇ ಹಾಲು ಕಾಯ್ತಾವ, ಹಾಲು ಕಾಯ್ಲಿ ಹಿಟ್ಟು ನಡ್ಕೊಳ್ಳೋದು ಹೆಂಗೆ ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಮ್ಮ ಮನೆಯವ್ರು ಮುಂಜಾನೆ ಹೋಗ್ಯಾರ, ಬೆಲ್ ಇಲ್ಲ, ಅದ್ರ ಸಂಬಂಧ ನಾನು ಇಷ್ಟು ವೇಟ್ ಮಾಡಾಕತ್ತೀನಿ. ಟೈಮ್ ಫೋನಿ 7 ಬಂತ. ಅವ್ರು ಬರೋರು ಅದ್ರ ಪುಣ್ಯಾತ್ಮ ಯಾವ ಬರ್ತಾರ ಗೊತ್ತಿಲ್ಲ. ಮೊಹರಂ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಸಿಕ್ತು ಅನ್ಕೋತೀನಿ. ನಮ್ಮ ದೇವಿ ಬಾಂಡೆ ತಿಕ್ತಾರ, ನಾನು ಅಡುಗೆ ಮಾಡ್ತೀನಿ. ಇಬ್ಬರು ಕೆಲಸ ಹಂಚ್ಕೊಂಡು ಮಾಡಾಕತ್ತೀವ್ರಿ ಈಗ. ಇದು ಗೋಧಿ ಹಿಟ್ಟ ಮಾದ್ಲಿ ಮಾಡಾಕಂತ ಹೇಳಿದ್ರೆ ಕಡ್ಲಿ ಗೋಧಿ ಕುಡಿಸಿ ಹಾಕ್ಸಿರ್ತಾರ. ಇಲ್ಲ ಒಬ್ಬೊಬ್ಬರ ಕಡ್ಲಿದನ್ನ ಮಾಡ್ತಾರ, ಬಟ್ ನಾನು ಗೋಧಿದನ್ನ ಮಾಡೋದು. ನಾನು ಚಪಾತಿ ಮಾಡೋಕ್ಕೆ ಏನು ಯೂಸ್ ಮಾಡ್ತೀನಿಲ್ಲ, ಅದೇ ಹಿಟ್ಟನ್ನು ಬಳಸಿ ನಾನು ಮಾದ್ಲಿ ಮಾಡ್ತೀನಿ. ಇದನ್ನ ಹೆಂಗಂತಂದ್ರೆ ಏನಂತಾರ, ಮಾದ್ಲಿ ಮಾಡಾಕಂತೇಳಿ ಸ್ವಲ್ಪ ಊಟ ಹಾಕ್ಸಿರ್ತಾರೆ. ಹಿಟ್ಟು ಅಂದ್ರೆ ಸ್ವಲ್ಪ ರವೆ ಬಿಟ್ಟಗೊಂಡು ಹಾಕ್ಸಿರ್ತಾರ, ಚಲೋ ಆಕೈತೆ ಅಂಥೇಳಿ. ಮೊದಲೆಲ್ಲ ಕುಟ್ತಿದ್ರ, ತುಪ್ಪ ಹಾಕೋದೆ, ನಾನು ಎಣ್ಣೆ ಹಾಕಾಕತ್ತಿಲ್ಲ. ತುಪ್ಪ ಹಾಕೋದ್ರಿಂದ ಕಾಶ್ ಹಾಕೋಬೇಕಿಂತ ಮಿಕ್ಸ್ ಆಗಿಬಿಡ್ತೈತೆ, ನಡೀತೈತಿ. ಸುಮ್ಮನೆ ಆಗ್ಲೇ ಕಾಸಿ ರುಚಿ ಹೋಗ್ಬಿಡ್ತೈತ್ರಿ ಅದು. ಒಣಕಲ್ನೊಳಗೆ ಕುಟ್ಟಿ ಮಾಡ್ತಿದ್ರ ಮಾದ್ಲಿನ, ಇಲ್ಲಾಂದ್ರೆ ಅವು ತಗಡಿನ ಸಾಣಿಗೆ ಬರ್ತಿದ್ದು, ಅವಕ್ಕೆ ತಿಕ್ತಿದ್ರ. ಈಗೆಲ್ಲ ನಾವೇನು ಮಾಡ್ತೀವಿ ಹೇಳ್ರಿ, ಮಿಕ್ಸಿ ಹಾಕ್ತೇವಿ. ಚಿಟ್ಕೆ ಹೊಡೆದಷ್ಟು ಸುಲಭ, ಚಿಟ್ಕೆ ಹೊಡೆಯೋರೊಳಗೆ ಮಾದ್ಲಿ ರೆಡಿ. ಈಗ ಇದನ್ನಿಷ್ಟನ್ನು ಮಿಕ್ಸ್ ಮಾಡ್ಕೋಬೇಕು. ಭಾಳ ಮಾಡಾಕತ್ತೀನಿ ನಾನು ಮಾದ್ಲಿ.
ಹಾಲು ಇರ್ತಾವಲ್ಲ ಮನೆಯೊಳಗೆ ನಾವು ಇದನ್ನ ಹಿಂಗೆ ಮಾಡಿಟ್ಟಿವಿ ಅಂದ್ರೆ ಹಾಲು ಹಾಕ್ಕೊಂಡು ತಿನ್ಬೋದು ನೋಡ್ರಿ. ಒಳ್ಳೇದಲ್ಲ, ಇದೇನು ಮಾಡಲಿ. ಇವತ್ತು ಮಾದ್ಲಿ, ನಾಳೆ ಚೊಂಗೆ. ಒಳಗೆ ಮೇಲೆ ನಾದ್ಕೋಬಾರ್ದ, ಗಟ್ಟಿನ ನಾದ್ಕೋಬೇಕು. ಇದನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೋತೀನಿ. ನೀರು ತಿರುಗಾಕತ್ತು. ಓ ಬಂಡೆ ಏನಿಲ್ವ, ಇದನ್ನ ಮೊಸರಿಂದ ಇದ್ರಾಗ ಇಟ್ಟುಬಿಡ ಫ್ರಿಜ್ನಾಗ. ಈಗ ಹಿಟ್ಟು ನಾದ್ಕೊಂಡು ಇದನ್ನು ನೆನ್ಸಾಕೇನು ಇಡಬೇಕಾಗಿಲ್ಲ. ನಾನು ಇದ್ರೊಳಗೆ ಒಂದಿಟ್ಟ ನುಚ್ಚು ಸೇರಿಸ್ಕೊಂಡೇನಿ. ಮಸ್ತಾಗೈತಿ. ನುಚ್ಚು ಸೇರಿಸ್ಕೊಂಡಿರ್ತೇವಲ್ಲ, ಆದರೂ ನಾವು ಇದನ್ನು ಈಗ ಚಪಾತಿ ಲಟ್ಟಿಸ್ಕೊಂಡ್ಬಿಡೋದು. ಹಾಲು ಕಾಸ್ಕೋಬೇಕಿಲ್ರಿ, ಬರೀ ಹಿಂಗೆ ಮಾಡ್ತೇನೆ ನಾನು. ಇದೊಂದು ತೊಳ್ಕೊಂಬರ್ತೇನೆ. ಇವನ್ನ ಚಪಾತಿ ಲಟ್ಟಿಸ್ಕೋತೇವಲ್ಲ, ಹಂಗೆ ಲಟ್ಟಿಸ್ಕೊಳ್ಳೋದು. ಇಲ್ಲಿ ನೋಡ್ರಿ ಕಾಣಿಸ್ತೈತಲ್ಲ, ಇಷ್ಟು ದಪ್ಪ ತಗೋಬೇಕಾ. ಅದ ಬೇಕು. ಹಿಟ್ಟು ಹಚ್ಚಿ ಲಟ್ಟಿಸ್ಕೊಳಕತ್ತೇನೆ ನಾನು. ಇದ್ರೊಳಗೆ ಒಂದಿಟ್ಟು ನಾನು ಇದನ್ನ ಸಣ್ಣ ರವಾ ಕೊಡ್ಸೇನಲ್ಲ, ಹಂಗಾಗಿ ಹಿಂಗಾಗತ್ತವ್ರು. ಸರಿ ಕಟ್ಟಾಕ ನೋಡ್ರಿ. ಕೈ ಜಳ ಬಿಡುತ್ತೆ. ಸೇಮ್ ಇಷ್ಟು ಹಿಂಗೆ ಲಟ್ಟಿಸ್ಕೊಂಡೆ ಸಣ್ಣ ಕಟ್ ಮಾಡಿ ಹಾಕೊಂಡು ಒಂದಿಟ್ಟು ಆದಿಂದ ಆಮೇಲೆ ಮಿಕ್ಸಿಗೆ ಹಾಕೊಳ್ಳೋದು. ಇಷ್ಟು ಸಿಂಪಲ್ ನೋಡಿ. ಮಾಡೋದು ಎಲ್ಲರಿಗೂ ಗೊತ್ತಿರ್ತೈತಿ. ನಾವು ಇದನ್ನ ಹಿಂಗೆ ಮಾಡಿ ಒಂದು ವಾರದವರೆಗೂ ಇಟ್ಕೊಂಡು ತಿಂತಾರೆ, ಏನು ಆಗಂಗಿಲ್ಲ. ಮಾಡೋದು ಚಲೋ ತಂಗಿತ್ತಂದ್ರೆ, ಚಪಾತಿ ಚಲೋ ತಂಗ ಬೇಯಿಸ್ಕೊಂಡಿದ್ವಿ ಅಂದ್ರೆ ಒಂದು ವಾರದವರೆಗೂ ಇಟ್ಕೊಂಡು ತಿನ್ಬೋದ. ಏನೇನು ಹಾಕ್ತೇನೆ ಅಂತೇಳಿ ಇದ್ರೊಳಗೆ ಏನು ಕೂಡಿಸ್ತೇನೆ ಅಂತೇಳಿ ಆಮೇಲೆ ತೋರಿಸ್ತೇನೆ ನಾನು. ಕೊಬ್ಬರಿ ತೆರಿಯಾಕ ಹಚ್ಚಾರ ನೋಡ್ರಿ. ನಮ್ಮ ಬಾಳೆ ಏನ್ ಮಾಡ್ತೀರಿ ನೋಡಿ. ತಲಾ ಒಂದೊಂದು ದಗಡ ಮಾಡೋದ್ರಿ. ನಾವಿಲ್ಲಿ ಚಪಾತಿ ಲಟ್ಟಿಸ್ಕೊಳಕತ್ತೇವಿ ಮಾದ್ಲಿ ಮಾಡಾಕ. ನಮ್ ದೇವಿ ಹೊರಗ ಬೆಲ್ಲ ಜಿಜ್ಜಾಕತ್ತಾಳು. ನಾವು ದನ ಮೇಯ್ಸಕ್ ಹೋಗಿರ್ತೇವಪ್ಪ. ಮತ್ ದನ ಮೇಯ್ಸ್ಕೊಂಡು ಬಂದು ಹಾಲು ಹಿಂಡಿ ಮೇವ್ ಕಡ್ಕೊಂಡ್ ಬಂದು ಗೌರಿ ಹೊಡ್ಕೊಂಬಂದ್ ಕಟ್ಟಿದಿ. ಹಿಂಗಾಕತ್ ನೋಡ್ರಿ ತೆರದ್ರ ಕೊಬ್ಬರಿ. ಮಿಕ್ಸಿಗೆ ಹಾಕಿದ್ರೆ ಬರಂಗಿಲ್ಲ, ಹಾಕಿದ್ರೆ ಬರ್ತೈತಿ. ಹಿಂಗಾದ್ರೆ ಸ್ವಲ್ಪ ಚಲೋ ಚಂದ ಕಾಣ ಕೆಲಸ ಆಗ್ಬೇಕಲ್ಲ ನನಗ. ಅದ ನನಗೆ ಕೆಲಸ ಹಚ್ಚಾಕ ಮಾಡ್ಯಾರ ನೋಡ್ರಿ. ಬಿಡ ನಮಗ ಊಟದಂಗ ಹೇಳಿದ್ರ ಕ್ಲಿಯರ್ ಆಗ್ತೈತಿ. ನಾ ಹೇಳಿ ನೀವು ಊಟ ಮಾಡೋದಿಲ್ಲ ಮನ್ಯಾಗ. ಮತ್ ಊಟ ಮನ್ಯಾಗ ಊಟ ಮಾಡ್ತಂದ್ರೆ ಮತ್ ಟಮಾಟೆ ಹಚ್ಚಿ ಉಳ್ಳಾಗಡ್ಡಿ ಹಚ್ಚಂದ್ರೆ ನಾ ಏನ್ ಮಾಡಿದೆ ಅದಕ್ಕೆ ಆಗುದಿಲ್ಲ. ಈಗ ನಾ ಮಾದ್ಲಿನೂ ತಿನ್ನಾಗಿಲ್ಲ ಅಂತಿದ್ನಿ, ನೀವಾರ ತಿಂತೀರಿ ಅಂತೇಳಿ ನೋಡ್. ಮತ್ತ ಇದ ಮಾತ ತಿನ್ನೋದಿಲ್ಲ, ಇದ ಮಾತ ಇರ್ಲಿ. ನೆನಪಿಟ್ಕೊಂಡಿರ್ತೇನೆ. ಇರ್ಲಿ ಈ ನಮನಿ ಅಜ್ಜಿ ಇರ್ತದ ಅದನ್ನ ನಮಗ ಹಸ್ತಾರ ಹಗಲಿದ. ಈ ನಮನಿ ಕಾಲ್ ಚಾಚ್ಕೊಂಡು ಕೊಬ್ಬರಿ ತೆರೀದ ಹೌದ. ಮತ್ತದು ವಜ್ಜಿ ಇದ್ದದ್ದು ನಮಗ ಹಚ್ಚೋದು, ಹಗಲಿದ್ದದ್ದು ಆಕಿ ಮಾಡುದು. ನಮ್ಮ ಹೊಲ್ದಂಗ ಕೊಬ್ಬರಿ ನೋಡ್ರಿ. ನಮ್ಮ ಗಿಟ್ಟಕ್ಕಲ್ಲ ಬಾಬುರಿ ಕೊಬ್ಬರಿ. ಬಾಬುರಿ ಅಂತಾರೆ ಇವಕ್ಕ. ಹೌದಾ? ನಾವು ಗಿಟ್ಟಕ್ ಕೊಬ್ಬರಿ ಅಂತೇವಿ. ಬಾಬುರಿ ಅಂತಾರೆ, ಇಲ್ಲಿ ಒಣ ಹೋಗ್ತಾರೆ. ನಾವು ಗಿಡಕ್ ಕೊಬ್ಬರಿ ಅಂತೇವಿ, ಒಣ ಕೊಬ್ಬರಿ. ಅದ ಗಿಡ ಕೊಬ್ಬರಿ ಅಂತಾರ. ಕೇಳ್ಬೇಕು ಎದಕ್ಕಂತಾರ್ರಿ?
ಏನೋ ನಮ್ಮ ಕಡೆ ಹಂಗ ಅಂತಾರ ಮತ್ತು ನಮ್ಮ ನಾನು ಹಂಗ ಅಂತೀನಿ. ಎದ್ದು ಹೋಗ ಅಂತ ಹೇಳಲ್ಲ, ಮಕ್ಕಳ್ದಾಗ ಕುಂದಿರ್ಬೇಡ ಅಂತ ಹೇಳಲ್ಲ. ಹಂಗ್ಯಾಕ ಮಕ್ಕಾಪಟ್ಟಿ ಹೊಡೆದ ನಾನೀಗ ಇದನ್ನ ಮಿಕ್ಸಿ ಮಾಡ್ಕೊಂಡೇನೆ. ಚಪಾತಿ ಏನು ಲಡ್ಸಿಲ್ಲ, ಹಿಂಗಾಗೈತೆ ನೋಡ್ರಿ, ಎಷ್ಟು ಮಸ್ತ್ ಆಗೈತಿದ. ಚಪಾತಿನ ದಪ್ಪಿಟ್ಕೊಂಡು ನಾವು ಲಡ್ಸಿರ್ತೀವಲ್ಲ, ಭಾಳ ಜೋರು ಉರಿ ಒಳಗೆ ಬೇಯಿಸ್ಕೋಬಾರ್ದು, ಸಣ್ಣ ಉರಿಗಳು ಸ್ವಲ್ಪ ಬೇಯಿಸ್ಕೊಂಡು ಬೇಯಿಸ್ಕೊಂಡ ಹರಿದ ಒಂದಿಟ್ಟು ಆರದಿಂದ ಮಿಕ್ಸಿಗೆ ಹಾಕೋದು. ಮಿಕ್ಸಿಗೆ ಹಾಕೊಂಡಾಗ ನಮ್ಗೆ ಈ ಥರ ಸಿಗ್ತೈತಿದೆ. ಇಲ್ಲಿ ಹಾಕಕ್ಕೆ ಏನೇನು ತೊಗೊಂಡೆ ಅಂತಂದ್ರೆ ಶೇಂಗಾ, ಪುಟಾಣಿ, ಒಣ ಕೊಬ್ಬರಿ, ಇವು ಬಾದಾಮ್ ಕೇಕ್ ಮಾಡಕ್ಕೆ ಬಾದಾಮ, ಬೆಲ್ಲ, ಇದನ್ನಿಷ್ಟನ್ನು ಹಾಕ್ಕೊಂಡ ತಿಕ್ಕೋದು ನೋಡ್ರಿ. ಬೆಲ್ಲ ಜಜ್ಕೊಂಡೈತಿ, ಸಣ್ಣಗೈತಿ. ಬೆಲ್ಲ ಇಷ್ಟು ಹಾಕೋತೇನೆ ನಾನು. ಇದು 1 kg ಐತಿ. ಹಾಲು ಮತ್ತು ತುಪ್ಪ ಹಾಕೊಂಡು ತಿಂತೇವಲ್ಲ, ಬೇಕಿದ್ರೆ ನಾವು ಈ ಟೈಮಲ್ಲೂ ತುಪ್ಪ ಹಾಕೊಂಡ ಮಿಕ್ಸ್ ಮಾಡ್ಕೋಬೇಕು. ಜಜ್ಜಿದ್ರಾಗ ಇಡೋಣ ಇದಕ್ಕೆ ಹತ್ಕೊಂಡು ಈಗ ಇದನ್ನಿಷ್ಟನ್ನು ಕೂಡಿಸ್ಕೊಳ್ಳೋದು. ತಿಕ್ಕಿ ಕೂಡಿಸ್ಕೊಂಡು ಇಕ್ಕಟ್ಟು ಲಾಸ್ಟಿಗೆ ಅವ್ನು ಹಾಕ್ಕೊಳ್ಳೋದು. ಸೊಂಪು ತೊಗೊಂಡಿಲ್ಲಿನ್ನು ಸೊಂಪು ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು. ಬೆಚ್ಚಗೆ ಮಾಡ್ಕೊಂಡು ತಿಕ್ಕಿ ಹಾಕೋದು ಇದ್ರೊಳಗೆ. ಮತ್ತು ಏಲಕ್ಕಿ, ಲವಂಗ, ಒಣ ಶುಂಠಿ ಇರ್ತೈತಲ್ಲ, ಒಣ ಶುಂಠಿನ ಇಷ್ಟನ್ನು ಕುಡಿಸಿ ಪೌಡರ್ ಮಾಡಿ ಆ ಪೌಡರ್ನು ಹಾಕೋದು. ಒಬ್ಬೊಬ್ಬರ ಗೋಡಂಬಿ ದ್ರಾಕ್ಷಿ ಹಾಕ್ತಾರ. ಗೋಡಂಬಿ ದ್ರಾಕ್ಷಿ ತುಪ್ಪದೊಳಗೆ ಹುರಿದು ಪಕ್ಕಾ ಹಳ್ಳಿ ಶೈಲಿ ಮಾಡಾಕತ್ತೀನಿ. ಬಡವರ ಮನ್ಯಾಗ ಮಾಡೋವಂಥದ್ದು, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವ್ರ ಮನ್ಯಾಗ ಮಾಡೋವಂಥದ್ದು ಇದು ನಾನು ತೋರಿಸೋ ರೆಸಿಪಿ. ನಾವು ಗೋಡಂಬಿನೂ ಯೂಸ್ ಮಾಡಂಗಿಲ್ಲ, ಬಾದಾಮನ್ನು ಯೂಸ್ ಮಾಡಂಗಿಲ್ಲ. ನಮಗೆ ಇಷ್ಟ ಆಗೋದೇನು ಹೇಳ್ರಿ, ಬಡವರ ಬಾದಾಮ್ ಅಂತ ಫೇಮಸ್ ಆಗಿರೋದನ್ನ ಶೇಂಗಾ. ಪರ್ಸ್ನಲ್ ಇವ ಇಷ್ಟ ಆಕಾವ. ಗೋಡಂಬಿ ಐತಿ ಮನ್ಯಾಗ, ಬಟ್ ಶೇಂಗಾ ನಂಗೆ ಭಾಳ ಇಷ್ಟ ಆಕಾವ. ಹಂಗೆ ನಾವು ಯಾವಾಗಲೂ ಶೇಂಗಾನ ಹಾಕ್ತೇವಿ. ಈಗೂ ಶೇಂಗಾನ ಹಾಕಾಕತ್ತೇನೆ. ಮತ್ತಿಲ್ಲೇ ಪುಟಾಣಿನೂ ಹಾಕ್ತೇವೆ. ತೋರಿಸ್ತೇನೆ ನಾನು ಮತ್ತೆ ಆಮೇಲೆ. ನೋಡ್ರಿ, ನಾವು ಈ ಹೊತ್ತಿನಾಗ ಮ್ಯಾಗಿ ಮಾಡ್ಕೊಂಡು ತಿನ್ನಾಕತ್ತೀವಿ ರೀ. ನಮ್ಮ ಮಮ್ಮಿ ನೋಡ್ರಿ ರೀ ಕುದಿಯಾಕತ್ತತ್ರಿ. ಇದು ಕರಪ್ಪ ನೋಡಿ ಹಾಕ. ಇದನ್ನ ಹಚ್ಕೋ, ಟಾರ್ಚ್ ಹಚ್ಕೋ, ಕ್ಯಾಮ್ರಾ ಹೊಡ್ಸಿಲ್ಲ ಅದನ್ನು. ನಾನೀಗ ಸೊಂಪು ತೊಗೊಂಡೆ ನೋಡ್ರಿ, ಸೊಂಪು ಹಾಕೋತೀನಿ ನಾನು. ನಮ್ಮ ಕಡೆ ನಾವು ಹೆಂಗೆ ಮಾಡ್ತೇವಲ್ಲ ಹಂಗೆ ನಾನು ಶೇರ್ ಮಾಡ್ಕೋತೀನಿ. ನಾವು ಮೊದಲಿಂದನೂ ನಾವು ಸಣ್ಣವರಿದ್ದಾಗಿಂದ ಅವರ್ತಿ ಹೆಂಗೆ ಮಾಡ್ಕೊತ ಬಂದಾರಲ್ಲ ಹಂಗೆ. ಈಗ ಇಲ್ಲೇ ಸೊಂಪು ಹಾಕೀನಿ ನಾನು. ಇವು ಶೇಂಗಾದೆಲ್ಲ ಹುರಿದ ಇವನ್ನ ಮ್ಯಾಗಿನ ಸಿಪ್ಪೆ ತೆಗದ ಬ್ಯಾಳಿ ಮಾಡ್ಕೊಂಡೇನಿ. ಇವನ್ನಷ್ಟು ಹಾಕೋತೀನಿ ನಾನು. ಇಷ್ಟು ಹಾಕ್ಬಿಡ್ತೀನಿ. ಈಗಿಲ್ಲೇ ಬಾದಾಮ್ ಐತಲ್ಲ, ಇವ್ ಸುಮ್ಮನೆ ಹಂಗೆ ಬಿಟ್ರೆ ಇದಾಗ್ಬಿಡ್ತಾವೆ. ಇವನು ಹಾಕೊಂಡ್ಬಿಡ್ತೇನೆ ನಾನು ಬಾದಾಮ್ ಇದ್ರೊಳಗೆ. ನನ್ನ ಕೊಬ್ಬರಿ ಮತ್ತು ಕಟ್ ಮಾಡಿದ್ದ ಬಾದಾಮ್. ಬೇಕಿದ್ರೆ ಗೋಡಂಬಿ ದ್ರಾಕ್ಷಿನೂ ಹಾಕೋಬೋದು. ಈಗ ಇಲ್ಲಿ ಪುಟಾಣಿ ಇದಾವಲ್ಲ, ಪುಟಾಣಿ ಎಷ್ಟು ತೊಗೋತೀನಿ. ಈಗ ಇದನ್ನು ಬೆಲ್ಲ ಎಲ್ಲ ಕುಡಿಸ್ಕೊಂಡೇನಿಲ್ಲ. ಈಗ ಮತ್ತೊಮ್ಮೆ ಇದನ್ನು ಮಿಕ್ಸ್ ಮಾಡ್ಕೋತೀನಿ. ಇಷ್ಟನ್ನು ಮಿಕ್ಸ್ ಮಾಡ್ಕೋಬೇಕು. ಏಲಕ್ಕಿ ಲವಂಗ ಪೌಡರ್ ಸೇರಿಸ್ಬೇಕು, ಮತ್ತು ಅದನ್ನು ಹಾಕೋರಿ. ಈಗ ನಾವು ತುಪ್ಪ ಸ್ವಲ್ಪ ಕಾಸ್ಕೊಂಡ ಈಗೂ ಹಾಕೋಬೋದು. ನಾವು ಹಿಂಗೆ ಸಪ್ರೇಟ್ ಹಾಕೊತೀವಿ, ಊಟ ಮಾಡೋ ಮುಂದೆ ಹಾಕೊಂಡು ತಿಂತೇವಲ್ಲ ಅವಾಗಲಾದ್ರೂ ಹಾಕೋಬೋದು. ಈಗಲೂ ಹಾಕಿದ್ರೆ ಇನ್ನೂ ಚಲೋ. ತಿಂದೇ ಇರೋರು ಸಹಿತ ತಿಂತಾರೆ. ಹಾಲು ಅದಾವ ಗೌರಿ ಹಾಲು. ಮತ್ತು ಏನು ಮಾಡ್ತಾರೆ ಅಂತಂದ್ರೆ ನಮ್ಮ ಕಡೆ ಇವನ್ನ ಮೊದ್ಲಿ ಮಾಡ್ತಾರಲ್ಲ ಇದನ್ನು ಹಿಂಗೆ ಇದ್ರ ಗತೆ ಹುಡುಗರಿಗೆ ತಿನ್ನಕ್ಕೆ ಗಾವಾಗಲಿ ಅಂಥೇಳಿ ಈಗ ಬೆಲ್ಲ ಕುಡ್ಸಲ್ಲ ಹಂಗೆ ಕೈ ಜಿಬಿಟ್ಟದವ. ಹಿಂಗೆ ಇದ್ರ ಗತೆ ಉಂಡಿ ಗತೆ ಮಾಡಿ ಕೊಟ್ಬಿಡ್ತಾರೆ ಅವ್ರಿಗೆ. ತಿನ್ಕೋ ಅಂತ ಅಡ್ಡಾಡ್ತಾರೆ ಅವರು. ಹಿಂಗೆ ಈ ಥರ ಮಾಡಿ ಕೊಟ್ಬಿಡ್ತಾರೆ. ಹಿಂಗೆ ಇಷ್ಟ ನೋಡ್ರಿ ಮಾದ್ಲಿ. ನೋಡಿದ್ರಲ್ಲ ಮಾದ್ಲಿ ಮಾಡೋದ ಹೆಂಗಂತೇಳಿ. ರೆಸಿಪಿ ಖಂಡಿತ ನಿಮ್ಗೆ ಇಷ್ಟ ಆಗಿರ್ತೈತೆ ಅಂತ ಅನ್ಕೋತೀನಿ. ಏನು ಇಲ್ರಿ, ನಾವು ಚಪಾತಿ ಮಾಡೋಕ್ಕೇನು ಹಿಟ್ಟು ಯೂಸ್ ಮಾಡ್ತೀವಲ್ಲ ಅದ ಹಿಟ್ಟನ್ನ ತಗೋರಿ.
ನಮ್ ಕಡೆ ಏನ್ ಮಾಡ್ತಾರ ಅಂತಂದ್ರ ಸ್ವಲ್ಪ ಗೋಧಿ ಕೆಲವರು ಹುರಿತಾರ, ಕೆಲವರು ಹುರಿಯಂಗಿಲ್ಲ. ಅದ್ರೊಳಗೆ ಕಡ್ಲಿ ಸೇರ್ಸೋರು ಕಡ್ಲಿ ಸೇರ್ಸ್ತಾರ, ಇಲ್ಲಾಂದ್ರ ಬರೀ ಕಡ್ಲಿ ಹಿಟ್ಟಿಂದಷ್ಟನ್ನು ಮಾಡ್ತಾರ ಮಾದ್ಲಿ, ಇಲ್ಲಾಂದ್ರೆ ಗೋಧಿ ಹಿಟ್ಟಿಂದಷ್ಟಾದ್ರೂ ಮಾಡ್ತಾರ. ಸಪ್ರೇಟ್ ಹಾಕ್ಸೋದಾದ್ರ ಕಡ್ಲಿ ಗೋಧಿ ಮಿಕ್ಸ್ ಮಾಡಿ ಒಂದಿಟ್ಟು ಶೇಂಗ ರವಾ ಬಿಡಿಸಿಸಿ ಹಿಟ್ಟು ಹಾಕಿಸ್ತಾರ. ಹಿಟ್ಟು ಹಾಕಿಸಿ ಮಾದ್ಲಿನ ಮಾಡ್ತಾರ. ಭಾಳ ಅಂದ್ರೆ ಭಾಳ ಮಸ್ತ್ ಆಕೈತಿ. ಹಾಲು ತುಪ್ಪ ಹಾಕೊಂಡ್ ತಿನ್ನೋದು ಇದ್ರ ಜೊತೆ ಮಸ್ತ್ ರುಚಿ ಆಕೈತಿ. ಒಂದ್ಸಲಾನು ಮಾಡಿಲ್ಲ, ತಿಂದೇ ಇಲ್ಲ ಅನ್ನೋರ ಮಾಡಿಡ್ರಿ ಮನ್ಯಾಗ. ಮಕ್ಕಳಿದ್ರ ಮಕ್ಕಳು ತಿಂತಾರ, ದೊಡ್ಡವರು ತಿಂತಾರ, ಎಲ್ಲರೂ ಇಷ್ಟ ಪಡ್ಕೊಂಡ್ ತಿಂತಾರ. ಅಷ್ಟು ಮಸ್ತ್ ಆಕೈತಿ. ನಾನಂದ್ರೂ ಹಿಂಗ್ ಮಾಡ್ತೇನೆ ನೋಡ್ರಿ. ನಾನು ಯಾವಾಗ್ಲೂ ಮಾಡೋದು ಹಿಂಗ. ನಾನು ವಿಡಿಯೋಗೋಸ್ಕರ ಅಂತ ಗೋಡಂಬಿ ಬೇಕಾದ್ರೆ ದ್ರಾಕ್ಷಿ ಹಾಕೋದಂತ ಏನ್ ಮಾಡಂಗಿಲ್ಲ. ಯಾಕಂದ್ರೆ ನಾವು ಮೊದ್ಲಿಂದ ಹೆಂಗ್ ಮಾಡ್ಕೊಂತದೇವಲ್ಲ ಹಂಗ ಮಾಡೇವಿ. ನಿಮ್ ಬೇಕಿದ್ರೆ ನೀವು ಗೋಡಂಬಿ ದ್ರಾಕ್ಷಿನ ತುಪ್ಪದೊಳಗ ಹುರದ ನೀವು ಹಾಕೋಬಹುದ. ಇದ್ರೊಳಗೆ ಪುಟಾಣಿ ಮತ್ತ ಏನಂತಂದ್ರ ಗಸಗಸಿನೂ ಹಾಕ್ತಾರ, ಗಸಗಸಿನೂ ಹಾಕೋರಿ ಹುರದ. ನಾನು ಗಸಗಸಿ ಹಾಕಂಗಿಲ್ಲ, ಯಾವಾಗೂ ಹಾಕಿಲ್ಲ, ಹಾಕೋದೂ ಇಲ್ಲ. ನನ್ಗ ಗಸಗಸಿ ಇಷ್ಟ ಆಗಂಗಿಲ್ಲ. ಬಟ್ ಮೊಹರಂ ಟೈಮಲ್ಲಿ ಇವ್ರೇನಪ್ಪ ಹಿಂದೂ ಮೊಹರಂ ಸೆಲೆಬ್ರೇಷನ್ ಮಾಡ್ತಾರಲ್ಲ ಅಂತ ಕೆಲವ್ರಿಗೆ ಅನ್ಸ್ಬೋದ. ನಮ್ ಕಡೆ ಅಂತ ಹೇಳಿದ್ನಲ್ಲ, ಕೆಲವೊಂದು ಮನೆತನದೊಳಗೆ ಒಂದೊಂದ್ ತರ ಸಂಪ್ರದಾಯ ಇರ್ತೈತೆ. ಅದನ್ನ ಮೊದ್ಲಿಂದ ಹೆಂಗ್ ಫಾಲೋ ಮಾಡ್ಕೊಂಡ್ ಬಂದಿರ್ತಾರಲ್ಲ ಅದನ್ನ ನಾವು ಮುಂದುವರಿಸ್ಕೊಂಡು ಹೋಗ್ತಿರ್ತೀವಿ. ನಮ್ ಕಡೆ ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರ. ನಮ್ ತವ್ರ ಮನೆಯಲ್ಲಾಗ್ಲಿ, ನೀನು ನಮ್ ತವ್ರ ಮನೆಯಲ್ಲಿ ಜಾಸ್ತಿನೇ ಇದನ್ನ ಮಾಡ್ತಾರ. ಅವಾಗ ಇವತ್ ರಾತ್ರಿ ಇಷ್ಟೊತ್ತಿಗೆ ಹೋಗಿ ಅಲ್ಲಿ ಮಸೀದಿದ ಅಲ್ಲೇ ಮತ್ತೆ ಇನ್ನೊಂದು ಪಕ್ಕದ ಹಳ್ಳಿ ಐತಿ, ಅಲ್ಲಿ ಹೋಗಿ ದೀಪ ಹಚ್ಚಿ ಬರ್ತಾರ. ಕಂಪಲ್ಸರಿ ಮೊದ್ಲಿಂದನೂ ಮಾಡ್ಕೊಂಡು ಬಂದಾರಂತ. ಈಗ ಹೋಗ್ತಾರ. ಈಗ ಸ್ವಲ್ಪ ಅದ್ ಹೆಂಗಂದ್ರೆ ಬೇರೆ ಬೇರೆ ಕಡೆ ಊರಾಗಿರ್ತಾರಲ್ಲ, ಹಂಗ ಕಡಿಮೆ ಆಗ್ಬಿಡ್ತಾವ ಸಂಪ್ರದಾಯಗಳನ್ನು. ಆದ್ರೆ ಮೊದ್ಲಿಂದ ನಾವೇನ ಮಾಡ್ಕೊಂಡ್ ಬಂದಿರ್ತಾರಲ್ಲ ಅದನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕಾಗಿರೋದಂತದ ನಮ್ಮ ಕರ್ತವ್ಯ. ಹಂಗಾಗಿ ಹಿಂದೂ ಮುಸ್ಲಿಂ ಅನ್ನೋದಕ್ಕಿಂತ ಎಲ್ಲರೂ ಒಟ್ಟಾಗಿ ಏನೋ ಸೆಲೆಬ್ರೇಷನ್ ಮಾಡೋದ್ರಿಂದ ಒಂದು ಖುಷಿ ಅಂತ ಇರ್ತೈತಿ. ಈಗ ಇದನ್ನ ಏನ್ ಮಾಡ್ತೀನಿ ಅಂತಂದ್ರ ಈ ಬುಟ್ಟಿಗೆ ಹಾಕೊಂಡು ಇಟ್ಕೊಂಡ್ಬಿಡ್ತೇನೆ. ಸುಮ್ಮನೆ ಇದ್ರೊಳಗೆ ಭಾಳ ಆಕೈತಿದ. ಸ್ವಲ್ಪ ದೇವ್ರಿಗೆ ನೈವೇದ್ಯ ಇಡೋದ. ಎಲ್ಲರೂ ಮಧ್ಯಾಹ್ನ ಮಾಡ್ತಾರ, ನಾವಿಲ್ಲೇ ಹೋಗಂಗಿಲ್ಲಲ್ಲ, ಹಂಗಾಗಿ ಇಲ್ಲೇ ನೈವೇದ್ಯ ಅಷ್ಟು ಇಡೋದು ಮುಗಿಸ್ಬಿಡ್ತೀವಿ. ಇವತ್ತಿನ ರೆಸಿಪಿ, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ. ಏನಪ್ಪ ಇರೋದು ಇಬ್ಬರದಾರ ಇಷ್ಟಕ್ಕೊಂದು ಮಾಡ್ಯಾರ ಅಂತ ಅಂತೀನಿ. ನಾನು ಹೇಳಿದ್ನಲ್ಲ 3-4 ದಿನ 4-5 ದಿನ ಇಟ್ಕೊಂಡು ತಿನ್ಬೋದು ಇದನ್ನ. ಮನ್ಯಾಗ ಹಾಲು ಇರ್ತಾವಲ್ಲ, ಹಂಗಾಗಿ ತುಪ್ಪ ಹಾಕ್ಲಿಲ್ಲ ನೋಡ್ರಿ. ಅದು ಮತ್ತೆ ಬೆಚ್ಚಗ ಮಾಡ್ಬೇಕ, ಗಟ್ಟಿ ಆಗಿರ್ತದ, ಅದಕ್ಕೋಸ್ಕರ ಹಾಕ್ಲಿಲ್ಲ. ಹಿಟ್ಟು ನಾದ್ಬೇಕಾದ್ರೆ ತುಪ್ಪ ಹಾಕಿದ್ನಲ್ಲ, ಈಗೂ ಹಾಕಿರ್ತೇನೆ ನಾನು. ಆಮೇಲೆ ಸಪ್ರೇಟ್ ಹಾಕೊಂಡು ತಿಂತೀವಿ ನಾವು. ಹಂಗ ಮಗಳ ಅದು ಆಕಿ ಮ್ಯಾಗಿ ಬೇಕಂತೇಳಿ ಹಠ ಮಾಡಿ ತಲಸಿಸ್ಕೊಂಡಾಳ. ಜಗಳ ಮಾಡಾಕತ್ತಂತದ. ಆಕೆ ಮಾಡ್ಯಾಳ ಹೆಂಗ್ ಮಾಡ್ಯಾಳ ಅಂತ ನನಗೂ ಗೊತ್ತಿಲ್ಲ. ಯಾಕಂದ್ರೆ ನಾನು ಮಾದ್ಲಿ ಮಾಡೋದ್ರೊಳಗೆ ಬಿದ್ದಿದ್ದೀನಿ. ಅಯ್ಯೋ ಸ್ಪೂನ್ ತಗೋ. ಇದು ಗೋಬಿ ತಿಂತೇವಲ್ಲ, ಆ ಸ್ಪೂನ್ ತಗೋಬೇಕು. ಮ್ಯಾಗಿ ತಿನ್ನೋದು ಗೊತ್ತಿಲ್ಲ ಹೆಂಗ್ ತಿಂತಿ. ಹಿಂಗೆ ಹಿಡ್ಕೊಂಡು ಜಗಳ ಮಾಡಕ ದೊಡ್ಡ ತಗೋಬೇಕಿಲ್ಲ, ತಾಟ್ ಇಲ್ದಾಗತ್ತೆ. ನಾವು ಮಾದ್ಲಿ ಮಾಡಿದ್ವಿಲ್ಲ, ತಾಟ ನೈವೇದ್ಯ ಇಡದ್ವಿ. ಬರೀ ಮಾದ್ಲಿ ತಿನ್ನೋಣಂತ. ಮಾದ್ಲಿ ಉಣ್ಬೇಕ, ಮಾದ್ಲಿ ಹಾಲ ತುಪ್ಪ ಸ್ವೀಟ್ ಅಂತಿರ್ತಿಲ್ಲ. ಇವತ್ತು ನೋಡಿ ನಿಮ್ಗೆ ಇಷ್ಟ ಆಗಂತ ಅನ್ಕೋತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡ್ರಿ. ನಾನು ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ. ನಮ್ದು ಇವತ್ತಿನ ವ್ಲಾಗ ಹಿಂಗಿತ್ತು ನೋಡ್ರಿ. ಮಧ್ಯಾಹ್ನ ದನ ಮೆಸಿದಿ ಸಂಜೆ ಮಟ್ಟ, ಆಮ್ಯಾಗ ಸಂಜೆ ಮುಂದೆ ರೂಟೀನ್ಸ್ ಶೇರ್ ಮಾಡ್ಕೊಂಡ್ವಿ. ಇಷ್ಟ ಸಿಂಪಲ್ ಆಗಿ ಕೆಲವೊಂದಿಷ್ಟನ್ನ ಶೇರ್ ಮಾಡ್ಕೊಂಡ್ವಿ. ಬಿಸಿ ಭಾಳ. ಈಗ ನಾಳೆ ಏಕಾದಶಿ ಐತಿ. ನಾಳೆ ಏಕಾದಶಿನೂ ಹೋದ, ದೇವ್ರ ಹೊರಗಿನೂ ಹೋಗ್ತಾವ. ಚೊಂಗೆ ಮಾಡ್ಬೇಕ. ನಾನು ಏಕಾದಶಿ ಇರ್ತೀನಿ. ನಮ್ಮ ಮನೆಯವರು ಅವರು ಒಳ್ಳೆ ಅಂತಂದಾರ. ಬಲವಂತ ಮಾಡಿ ಅಂತಂದ್ರೆ ಗೊತ್ತಿಲ್ಲ ನನಗೆ. ಏನಂತ ಒಂದು ಮಾತು ಹೇಳ್ತೇನೆ, ಇರ್ತೇನೆ ಅಂತಂದ್ರೆ ಇರ್ಲಿ. ಯಾಕಂದ್ರೆ ಬಲವಂತ ಮಾಡಿ ನಾವು ಇರ್ಸಿಸ್ಬಾರ್ದ. ವರ್ಷದಾಗ ಒಂದ್ಸಲನಾದ್ರೂ ನಾವು ಏಕಾದಶಿ ಅಂತ ಇರ್ಬೇಕು, ಉಪವಾಸ ಅಂತ ಮಾಡ್ಬೇಕು. ನಮ್ಗೆ ಆರೋಗ್ಯಕ್ಕೂ ಒಳ್ಳೇದ, ಏನೋ ಒಂದು ಒಳ್ಳೇದಾಕೈತಿ. ಹಾಗಾಗಿ
ನೋಡೋಣ ಅಂತ್ರಿ ನಾಳಿನ ದಿನ ಹೆಂಗೆಲ್ಲ ಹೋಗ್ತೈತೆ ಅಂತೇಳಿ. ಓ ಚಹಾ ಕುಡಿಬೋದು, ಹಾಲು ಕುಡಿಬೋದು, ಸಾಬುದಾನಿ ಇರ್ತಾವಲ್ಲ ಸಾಬುದಾನಿ ಮಾಡ್ಕೊಂಡು ತಿನ್ಬೋದು, ಮತ್ತು ಹಣ್ಣು ಬಾಳೆಹಣ್ಣು ಎಲ್ಲ ಥರದ ಹಣ್ಣು ತಿನ್ಬೋದ. ರೈಸ್ ಐಟಮ್ಸ್ ಅಷ್ಟು ತಿನ್ನಂಗಿಲ್ಲ. ಒಬ್ಬೊಬ್ರು ಎಲ್ಲ ಖರಪ್ಪ ತಿಂತಾರ, ಅವ್ರವ್ರ ಅನುಕೂಲಕ್ಕೆ ತಕ್ಕಂತ ಇರ್ತಾರ. ಹಾಲು, ಸಕ್ಕರೆ, ಬೆಲ್ಲ, ಒಬ್ಬರು ಶುಂಠಿ ಬೆಲ್ಲ ಅಷ್ಟ ಜಜ್ಕೊಂಡು ತಿಂದಿರ್ತಾರ, ಬರೀ ಶುಂಠಿ ಬೆಲ್ಲ ಅಷ್ಟ. ನಮ್ಮ ದೇವಿನೂ ನೋಡ್ತೀನಿ ಅಂತಂದಾಳ. ನಂಗೆ ಹಸ ತಡ್ಕೊಳಕ ಆಗಿಲ್ಲ ಮಮ್ಮಿ ಅಂತಂದಾಳ. ನಮ್ಮ ವಿಟಲ್ ಇರ್ತಾನ್ರಿ, ಮತ್ತೆ ಏಕಾದಶಿ ಏನ್ ತಿಂತಾನೆ ಬಿಡ್ತಾನೆ ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ಏಕಾದಶಿ ಇರ್ತಾನೆ. ನಮಗೆ ಯಾವಾಗ ಒಂದು ಏಕಾದಶಿ ಇದು ಶಿವರಾತ್ರಿ ಟೈಮಲ್ಲಿ ಇದ್ದಲ್ಲ. ಚಹಾ ಸಾಬೋದೇನೆ. ನಾನು ಹಾಲಷ್ಟು ಕುಡಿತೇನೆ, ಶೇಂಗಾ ಬೆಲ್ಲ ಅಷ್ಟು ತಿಂತೇನೆ. ನನಗೆ ಸದ್ಯಕ್ಕೆ ಬಾಳೆಹಣ್ಣು ತಿನ್ನಂಗಿಲ್ಲ. ಬಾಳೆಹಣ್ಣು ಇದ್ರೆ ಬಾಳೆಹಣ್ಣು ತಿಂತಿದ್ನಿ, ಬಾಳೆಹಣ್ಣು ತಿನ್ನಂಗಿಲ್ಲ. ನನಗೆ ಸಾಬೋದಾನಿ ತೊಗೊಂಬಂದ ಮಾಡ್ಕೋತಾರಲ್ಲ, ಅದು ಉಪವಾಸದ ಉಪ್ಪು ಅಂತ ಇರ್ತೈತೆ, ಅದನ್ನ ಹಾಕಿ ಮಾಡ್ತಾರಲ್ಲ, ನಾನು ಅದನ್ನು ತಿನ್ನಂಗಿಲ್ಲ. ನಂಗೆ ಇಷ್ಟ ಆಗಂಗಿಲ್ಲ, ನನ್ನ ಮನಸ್ಸಿಗೆ ಅದು ಒಪ್ಪಂಗಿಲ್ಲ. ಹಾಗಾಗಿ ನಾನು ಬರೀ ಹಾಲು ಕುಡಿದ್ರೆ ಚಹಾ, ಇಲ್ಲಾಂದ್ರೆ ಶೇಂಗಾ ಬೆಲ್ಲ ಇಷ್ಟ. ಮತ್ತು ಇದನ್ನ ಬಿಟ್ರೆ ಮತ್ತೆ ಬೇರೆ ಏನು ತಿನ್ನಂಗಿಲ್ಲ ನಾನು. ಫ್ರೂಟ್ ಈಗ ಸದ್ಯಕ್ಕೆ ನಮ್ಮ ಮನೆಯವ್ರು ಏನು ತಂದಿಲ್ಲ, ತೊಗೊಂಬರ್ಲ ಅಂತಂದ್ರೆ ಏನು ಬೇಡ ಅಂತಂದಿನಿ. ಮನ್ಯಾಗ ಬಾಳೆಹಣ್ಣು ಅಂದ್ರೂ ಜಗ್ಗಿದ, ಬಾಳೆಹಣ್ಣು ತಿನ್ನಂಗಿಲ್ಲ. ಸೇಬು 2 ಪೂಜೆಗೆ ತೊಗೊಂಬ ಅಂತ ಹೇಳಿದ್ನಿ, ಅವ್ರು ಮರ್ತು ಬಂದಾರ ಏನು, ಹಂಗಾಗಿ ಸೇಬುನೂ ಇಲ್ಲ. ನೋಡೋಣ ಅಂತೀರಿ ನಾಳಿನ ದಿನ ಹೆಂಗೆಲ್ಲ ಹೋಗ್ತೈತೆ ಅಂತೇಳಿ. ಹಾಸಿಗೆ ಮ್ಯಾಗ ಕುಂತ್ಕೊಂಡು ಊಟ ಮಾಡಬಾರ್ದಂತ ದೊಡ್ಡದು ತೊಗೋಬೇಕಿಲ್ಲ, ತಾಟ್ ಇಲ್ದಾರ್ಗತಿ. ಅಲ್ಲ ಮಮ್ಮಿ, ಇಲ್ಲ ಮಮ್ಮಿ ನೋಡ್ರಿಕಿನ ಹಾಸಿಗೆ ಮ್ಯಾಗ ಕುಂತ್ಕೊಂಡು ಇಲ್ಲಿ ಕುಂತ್ರೆ ನೆಲಕ್ತತ್ತಲ್ಲ. ಮತ್ತೇನು ಆರಾಮ್. ಟೈಮ 8:30 ಆಗೈತಿ ಈಗ. ಚಲೋ ಆಗೈತಿ ಕರೇನಾ? ಇದಕ್ಕೆ ಟೆಡ್ಡಿಗೆ ಟೋಪಿ ಹಾಕೈತಿ, ಪಪ್ಪಿ ಇಲ್ಲಿ ಮಕ್ಕೊಂಡೈತಿ. ಪಪ್ಪಿ ಊಟ ಬೇಕಲ್ಲೇ, ಊಟ ಹಾಕ್ತಂದ್ರೆ. ಫ್ರೆಂಡ್ಸ್, ನಾನಿಲ್ಲ ಸೀರೆ ಫೋಟೋ ಹಾಕ್ಯಂಡ್ಲ, ಇವನ್ನ ನಾನು ಸೇಲ್ ಮಾಡ್ತೀನಿ. ಮೈಸೂರು ಸೆಮಿ ಕ್ರೇಪಲ್ಲಿ ಭಾಳ ಟ್ರೆಂಡಿಂಗಲ್ಲಿ ಓಡಾಕತ್ತಾವಲ್ಲ, ಹಾಗಾಗಿ ಅಲ್ಲೇನು ಮಾರ್ಕ್ ಮಾಡಿದ್ದಲ್ಲ, ಇವತ್ತು 3 ಸೀರೆ ಆರ್ಡರ್ ಬಂದವ. ನಿಮ್ಗೆ ಯಾರಿಗಾದ್ರೂ ಬೇಕಾದ್ರೆ ನಂಬರ್ ಏನು ಡಿಸ್ಪ್ಲೇ ಆಗತ್ತಲ್ಲ, ಆ ನಂಬರ್ಗೆ ನೀವು ವಾಟ್ಸಪ್ ಮಾಡಿರಿ. ಆನ್ಲೈನ್ ಪೇಮೆಂಟ್ ಇರ್ತೈತಿ, ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರೋಂಗಿಲ್ಲ. ನಿಮ್ಗೆ ಬೇಕಾದ್ರೆ ನಂಬರ್ ಡಿಸ್ಪ್ಲೇ ಆಗತ್ತಲ್ಲ, ಆ ನಂಬರ್ಗೆ ವಾಟ್ಸಪ್ ಮಾಡಿರಿ. ಓನ್ಲಿ ವಾಟ್ಸಪ್ ಒಂದು ಅವೈಲೇಬಲ್ ಐತಿ, ನೀವು ನಾರ್ಮಲ್ ಕಾಲ್ ಮಾಡಿದ್ರೆ ಬರೋಂಗಿಲ್ಲ. ಸೆಮಿ ಕ್ರೇಪಲ್ಲಿ ಭಾಳಷ್ಟು ಕಲೆಕ್ಷನ್ ಅದಾವ. ದಿನ ಡೈಲಿ ಚೇಂಜಸ್ ಹಂಗೆ ಅಪ್ಡೇಟ್ ಇರ್ತಾವೆ. ನೀವು ನಂಬರ್ನ ಸೇವ್ ಮಾಡ್ಕೊಂಡ್ರೆ ಅಂದ್ರೆ ನಿಮ್ಗೆ ಯಾವುದಾದ್ರೂ ರೇಟ್ ಓಕೆ ಅನ್ಸಿದ್ರೆ ರೀಸ್ನಬಲ್ ರೇಟಲ್ಲೇ ಕೊಡ್ತೇನೆ ನಾನು. ಕ್ವಾಲಿಟಿ ಅಂತೂ ಮಸ್ತ್ ಇರ್ತವೆ. ಇಲ್ಲಿವರೆಗೂ ಒಬ್ಬರ ಕಡೆಯಿಂದನೂ ಕ್ವಾಲಿಟಿ ಇಶ್ಯೂ ಬಂದಿಲ್ಲ. 3 ವರ್ಷ ಆಯ್ತು ನಾನು ರೀಸೆಲ್ಲರ್ ಆಗಿ ಸೀರೆನ ಸೇಲ್ ಮಾಡಾಕತ್ತೆ. ಕಲೆಕ್ಷನ್ ನೋಡಿದ್ರೆ ಯಾವ್ನು ತೊಗೋಬೇಕು, ಯಾವ್ನು ಬಿಡಬೇಕು ಅಂತ ಅನ್ನಿಸ್ತೈತೆ. ಅಷ್ಟೊಂದು ಮಸ್ತ್ ಕಲೆಕ್ಷನ್ ಅದಾವೆ. ನಿಮ್ಗೆ ಬೇಕಾದ್ರೆ ನೀವು ವಾಟ್ಸಪ್ ಮಾಡಿರಿ.